ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ, ನೀವ್ ಹೀಗಿದ್ದೀರಾ? ಏನಿದೆಲ್ಲ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಗೆಲ್ಲ ಹೇಗಿದ್ದೋರು ನೀವು? ನಾನು ಚೆನ್ನಾಗಿದ್ದೀನಿ ಕಣವ, ನೀನು ಚೆನ್ನಾಗಿದೆಯಲ್ಲ. ಇದು ನನ್ನ ಕುಟುಂಬ. ಇವ್ರು ನಮ್ಮ ಯಜಮಾನ್ರು. ಅವನು ನನ್ನ ಮಗ ಶಿವ, ನನ್ನ ಸೊಸೆ, ನನ್ನ ಮಗಳು ರತ್ನ, ನನ್ನ ಅಳಿಯ ಪರಶುರಾಮ. ಅವರಿಬ್ಬರಿಗೆ ಇವಾಗ ಮದುವೆ ಆಗ್ತಾ ಇರೋದು. ಅಲ್ಲಿ ನಿಂತಿದ್ದಾರಲ್ಲ, ಅವ್ರು ನನ್ನ ನಾದ್ನಿದ್ರು. ಆತ ನನ್ನ ನಾದ್ನಿ ಗಂಡ. ನನ್ನ ಮಗಳು ಮದುವೆ ಅಂತ ಜವಳಿ ತೆಗಿಬೇಕು ಅಂತ ಇಲ್ಲಿಗೆ ಬಂದಿದ್ವಿ. ನೀನು ನೋಡಿ ಸಂತೋಷ ಆತ ಕಣವ. ಎಂಥ ದಿನ ಇವತ್ತು. ನಾನು ನಿಮ್ಮನ್ನ ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ಕುಟುಂಬ ಸಮೇತ ಎಲ್ರನ್ನೂ ತೋರಿಸ್ಬಿಟ್ಟ. ಯಾಕೆ ಹಂಗಂತೀಯ? ಅಂದಿದ್ದ ಮಾತನ್ನೆಲ್ಲ ಮಾತ್ರ ಕೇಳ್ತಾ ಇರ್ತಿಲ್ಲಪ್ಪಯ್ಯ. ಆದ್ರೆ ಯಾಕೆ ಹೇಳ್ತೀನಿ ಅಂತ ಒಂದ್ಕಿತನಾದ್ರೂ ಯೋಚನೆ ಮಾಡಿದ್ಯಾ? ಮಾವ, ಅಲ್ಲಾಗಿದ್ದ ವಿಷಯ ಅಲ್ಲೇ ಸಾಲ್ವ್ ಆಯ್ತಲ್ಲ. ಸಮಸ್ಯೆ ಇವತ್ತಿಗೆ ಬಗೆಹರಿದಿರ್ಬೋದು, ಆದ್ರೆ ಹೆಂಗ್ಸು ಮನೇಲಿ ಇರೋ ಗಂಟ ಸಮಸ್ಯೆ ಬತ್ತನೆ ಇರುತ್ತೆ. ಗಾಳಿ ಬೆಳಕಿದ್ದಂಗೆ ಕಿಟಕಿ ಬಾಗಿಲು ಎಲ್ಲ ಮುಚ್ಕೊಂಡ್ರೂ ಯಾವುದೋ ಸಂಧಿ ಒಳಗೆ ಬತ್ತನೆ ಇರುತ್ತೆ. ಇನ್ಮ್ಯಾಕೆ ಎಲ್ಲಿಗೆ ಹೋಗೋದಾದ್ರೂ ಹೆಂಗ್ಸು ಹೊರಗೆ ಬರಬಾರ್ದು. ಆಟೆ ಮಾವ, ಕೋಪದ ಕೈಗೆ ಬುದ್ಧಿ ಕೊಡ್ಬಾರ್ದು. ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ, ಸಮಾಧಾನವಾಗಿ ಯೋಚನೆ ಮಾಡು ಅಂತ ಹೇಳ್ತಿದ್ದೆ. ಆಟೆ ತಾನೆ ಪಾರು, ಮದ್ವೆ ನಿಲ್ಸಕ್ಕೆ ಅಂತ ಹೆಂಗ್ಸು ಮನೆಯೊಳಗೆ ಸೇರ್ಕೊಂಡ್ಬೇಕೆ? ಸಮಾಧಾನವಾಗಿ ಹೆಂಗಿರ್ಲಿ ಹೇಳು? ಮಾವ, ನಾನು ಹೇಳೋದು ಅರ್ಥ ಮಾಡ್ಕೊ. ಅರ್ಥ ಆಗಿದ್ದಕ್ಕೆ ತಾಯಿ ಅನ್ನೋದನ್ನ ನೋಡದೆ ಈಟೊಂದು ದ್ವೇಷ ಮಾಡ್ತಿರೋದು. ಅರ್ಥ ಅನಾರ್ಥ ಆಗೋಕ್ಕೂ ಮುಂಚೆ ಈ ಹೆಂಗ್ಸ್ನ ಮನೆಯಿಂದ ಆಚೆ ಕಳಿಸು. ಆಮೇಲೆ ಇನ್ನೊಂದು ದಿವಸ ನೆನ್ಪಿಟ್ಕೊಳಕ್ ಹೇಳು. ಈ ಮದ್ವೆನ ಯಾರೇ ಮುರಿಯಕ್ಕೆ ಬಂದ್ರು ಅದಾಗಿಲ್ಲ. ನನ್ನ ತಂಗಿ ಮದುವೆನ ನಾನು ಮಾಡೇ ತೀರ್ತೀನಿ. ಎದೆ ಮ್ಯಾಕ್ ಗರ್ವ, ಮೀಸೆ ಮ್ಯಾಕ್ ಬೆರಳು, ಎರಡು ಯಾವತ್ತೂ ಹೋಗ್ಬಾರ್ದು. ಹಂಗೆ ಮಾಡ್ತೀನಿ ಮದುವೆನ. ಅವ ರಶ್ಮಿ, ರಶ್ಮಿ, ಬಂದೆ ಮಾವ. ಹೇಳಿ ಮಾವ. ಹಾಸಿಗೆ ಎಲ್ಲ ಕೊಡುವಿದ್ದಾಯ್ತೇನವ? ಹ್ಞೂ ಮಾವ, ಹಾಸಿಗೆ ಎಲ್ಲ ಏನೋ ಕೊಡುವಿದ್ದಾಯ್ತು. ಆದರೆ ಎಷ್ಟೇ ಮಾಡಿದ್ರೂ ಧೂಳು ಮಾತ್ರ ಹೋಗ್ತಾನೆ ಇಲ್ಲ. ನೀರಿಗೆ ಹಾಕಿದ್ರೆ ಹಸಿ ಆಗತ್ತೆ, ಬಿಸಿಲಿಗೆ ಹಾಕಿದ್ರೆ ಬಿಸಿ ಆಗತ್ತೆ, ಆದರೆ ಧೂಳು ಮಾತ್ರ ಹೋಗ್ತಾನೆ ಇಲ್ಲ ಮಾವ. ಅದಕ್ಕೆ ಯಾಕವ ನೀನು ಬೇಜಾರು ಮಾಡ್ಕತೀಯ? ಹಾಸಿಗೆನೆ ಬದಲಾಯಿಸಿದ್ರೆ ಆಯ್ತೆ ಬಿಡು. ಅದೇ ಹಾಸಿಗೆ ಮೇಲೆ ನಿದ್ದೆ ಬರೋದು ಅಂತ ಒಂದ್ಸಲಿ ಮನ್ಸಿಗೆ ಕೂತ ಮೇಲೆ ಬೇರೆ ಇನ್ಯಾವ ಹಾಸಿಗೆನೂ ಮನ್ಸಿಗೆ ಹತ್ರ ಆಗಲ್ಲ ಮಾವ. ಎಲ್ಲವ ನಿನ್ ಗಂಡ? ಮಾವ, ಅವ್ರ ಫ್ರೆಂಡ್ ಯಾರ್ದೋ ಬರ್ತಡೇ ಅಂತೆ, ಕೇಕ್ ಕಟ್ ಮಾಡಿಸಿ ಬರ್ತೀನಿ ಅಂತ ಹೋದ್ರು. ನೀನು ಜೊತೆಗೆ ಹೋಗೋದಲ್ವೇನವ? ಇಲ್ಲ ಮಾವ, ಅಲ್ಲೆಲ್ಲ ಬರೀ ಗಂಡಸ್ರು ಇರ್ತಾರೆ, ನಂಗೆ ಅದೆಲ್ಲ ಸರಿ ಹೋಗೋದಿಲ್ಲ. ಅದಕ್ಕೇನೆ ಅವ್ರು ಹೋಗಿ ಬರಲಿ ಅಂತ ನಾನೇ ಬಿಟ್ಟೆ. ಇಲ್ಲೇ ಪಕ್ಕದೂರ್ಗೆ ಮಾವ. ರಶ್ಮಿ, ಏನಾದ್ರು ಹೇಳ್ಬೇಕಿತ್ತೇನವ? ಮಾವ, ನಿಮ್ಗೆ ಹೇಗೆ ಗೊತ್ತಾಯ್ತು ಮಾವ? ನಾನು ಒಂದು ಮಾತು ಆಡಲಿಲ್ಲ, ಒಂದು ಮಾತು ಕೇಳಲಿಲ್ಲ. ನಿಮ್ಗೆ ಹೇಗೆ ಮಾವ ಅರ್ಥ ಆಯ್ತು? ಅವ್ವ ತಾಯಿ, ಬಾನು ನಾನು ಹೆತ್ತ ಮಗಳು, ನೀನು ಆ ದೇವ್ರು ಕೊಟ್ಟ ಮಗಳು.
ನಿನ್ನ ಉಸಿರಾಟ, ನಾಡಿ ಮಿಡಿತ ಎಲ್ಲನೂ ಗೊತ್ತಾಗತ್ತೆ ಕಣವ ನನಗೆ. ಮಾವ, ಇವತ್ತು ನೀವು ತೋಟಕ್ಕೆ ಹೋಗಲ್ವಾ? ಹೋಗ್ಬೇಕವ, ಚಳಿ ಇದೆ ಅಂತ ನೋಡ್ತಾ ಇದ್ದೀನಿ. ಓ ಕರೆಕ್ಟು ಮಾವ, ತುಂಬಾ ಚಳಿ ಇದೆ. ತೋಟಕ್ಕೆಲ್ಲ ಏನು ಹೋಗೋದು ಬೇಡ ಮಾವ. ರಾತ್ರಿ ಹೊತ್ತಾದ್ಮೇಲೆ ಮಂಜೆಲ್ಲ ಜಾಸ್ತಿ ಆಗುತ್ತೆ, ನಿಮ್ಮ ಆರೋಗ್ಯಕ್ಕೆ ಏನಾದ್ರು ತೊಂದರೆ ಆಗುತ್ತೆ. ಇವತ್ತು ಆರಾಮಾಗಿ ಮನೇಲೆ ಮಲ್ಕೊಂಬಿಡಿ ಮಾವ. ಮಂಜು ಬೀಳ್ತಾನೆ ಇದೆ ಕಣವ, ಆದ್ರೂ ಒಂದ್ಸರಿ ತೋಟಕ್ಕೆ ಹೋಗಿ ಬರ್ತೀನಿ. ಮಾವ, ಒಂದ್ಸತಿನಾರು ನಾನು ಹೇಳಿದ ಮಾತು ಕೇಳಿ ಮಾವ. ಇವತ್ತು ಆರಾಮಾಗೆ ಮನೇಲಿ ಬೇಗ ಮಲ್ಕೊಂಡು ವಿಶ್ರಾಂತಿ ಮಾಡಿ, ನಾಳೆಯಿಂದ ತೋಟಕ್ಕೆ ಹೋಗೋದಿದ್ದಿದ್ದೆ. ಅವ ತಾಯಿ, ನನ್ನ ಮೇಲೆ ಏನು ಪ್ರೀತಿನವ ನಿನಗೆ. ನೀನು ಹೇಳ್ತಾ ಇದೀಯ ಅಂತ ಇವತ್ತು ನಾನು ಇಲ್ಲೇ ಉಳ್ಕೊತೀನಿ. ನಿಜ ಏನು ಗೊತ್ತಾ, ನನ್ನ ಹೆಂಡ್ರಿದಳಲ್ಲ, ಒಂದೇ ಒಂದು ಸಲನೂ ಈ ಕೇರ್ ಅಂತಾರಲ್ಲ ಮಾಡೇ ಇಲ್ಲ ಕಣವ. ಮಾವ, ನಿಮ್ಮ ಮಗಳಾಗಿ ನಿಮ್ಮ ಸೊಸೆಯಾಗಿ ನಾನು ಕೇರ್ ಮಾಡ್ತೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ. ಆಯ್ತು ಕಣವ. ಅಪ್ಪ, ನನ್ನ ಮಗ ನನ್ನ ಸೊಸೆ ಪಿಂಕಿ ಇವತ್ತು ತೋಟದಲ್ಲಿ ನೆಮ್ಮದಿಯಾಗಿ ಮಾತಾಡ್ಕೊತಾರೆ. ಪಿಂಕಿಗಿರೋ ಕೋಪ ಗೀಪ ಎಲ್ಲ ಹೋಗಿ ಅವರಿಬ್ರು ಒಟ್ಟಾಗ್ಬಿಟ್ರೆ ಸಾಕಪ್ಪ, ಸಾಕು. ಏಯ್, ಹೇಳಿದ್ದೆಲ್ಲ ಆಯ್ತು ತಾನೆ, ಹೋಗು. ನನ್ನ ಮಗನೇ ಸೀನಾ, ಫ್ರೆಂಡು ಅನ್ಕೊಂಡು ನನ್ನ ಕೈನಲ್ಲೇ ಹಾಸಿಗೆ ಎಲ್ಲ ಎತ್ತಾಕ್ಸ್ತೀಯ ಅಲ್ವಾ? ಕಳಿಸ್ತಿದ್ದೀನಿ ಮಗನೇ ನಮ್ಮ ಮಾವನ್ನ. ಇವತ್ತು ಸತ್ತೇ ನೀನು. ಮಾವ, ಏನವ? ಅಲ್ಲ ಮಾವ, ನಾನೇನೋ ನಿಮ್ಮ ಮೇಲಿನ ಪ್ರೀತಿಯಿಂದ ಕಾಳಜಿಯಿಂದ ಇವತ್ತು ನೀವು ತೋಟಕ್ಕೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟೆ. ಆದ್ರೆ ಆಮೇಲೆ ಜ್ಞಾಪಕಾಯ್ತು, ನೀವು ಮಿಲಿಟರಿ ಮ್ಯಾನು, ಫುಲ್ ಡಿಸಿಪ್ಲಿನ್ ಇರ್ಬೇಕಲ್ವಾ ಮಾವ? ಎಲ್ಲದನ್ನು ಹಾಕೊಂಡು ತೋಟಕ್ಕೆ ಹೋಗಿ ಬನ್ನಿ ಮಾವ. ನಿಮ್ ಕರ್ತವ್ಯ ಯಾವತ್ತೂ ಮರಿಬಾರ್ದು ಮಾವ ನೀವು. ಹ್ಞೂ ಮಾವ, ತೋಟಕ್ಕೆ ಹೋಗೋದು ಮರಿಬೇಡಿ. ಆಯ್ತು ಕಣವ. ಮರಿಬೇಡಿ ಮಾವ. ಆಯ್ತವ. ನನ್ನ ಸೊಸೆ ಏನಂದ್ಲು? ಯಾಕಿರ್ಬೋದು? ಬೇರೆ ಏನೋ ಇರಬೇಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ